ಐಪಿಎಲ್ ರೂಲ್ಸ್ ಅನೌನ್ಸ್ ಆಗಿದ್ದೇ ಆಗಿದ್ದು ಫ್ರಾಂಚೈಸಿಗಳಲ್ಲಿ ಅಸಲಿ ಲೆಕ್ಕಾಚಾರ ಈಗ ಶುರುವಾಗಿದೆ. ತಂಡದಲ್ಲಿ ಯಾರನ್ನ ಉಳಿಸಿಕೊಳ್ಳಬೇಕು, ಯಾರನ್ನ ರಿಲೀಸ್ ಮಾಡಬೇಕು ಅಂತ ಮಾಲೀಕರು ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಡಿಸೆಂಬರ್ ಎಂಡ್ ಅಥವಾ ಜನವರಿ ಫಸ್ಟ್ ವೀಕ್ನಲ್ಲಿ ಹರಾಜು ಪ್ರಕ್ರಿಯೆ ನಡೆಸೋಕೆ ಬಿಸಿಸಿಐ ಕೂಡ ಸಿದ್ಧತೆಯನ್ನು ನಡೆಸಿಕೊಳ್ತಿದೆ. ಬಟ್ ಈಗ ಇರೋ ಡೌಟ್ ಅಂದ್ರೆ ಒಟ್ಟು 6 ಆಟಗಾರರನ್ನ ಉಳಿಸಿಕೊಳ್ಳೋಕೆ ಅವಕಾಶ ನೀಡಿರೋದು, ಹಾಗೆ ಇಂತಿಷ್ಟೇ ಅಮೌಂಟ್ ಕೊಡಬೇಕು ಅಂತ ಫಿಕ್ಸ್ ಮಾಡಿರೋದು ಫ್ರಾಂಚೈಸಿಗಳಿಗೆ ಲಾಭನೋ ನಷ್ಟನೋ ಅನ್ನೋದು. ಹಾಗಾದ್ರೆ ಐಪಿಎಲ್ ರೂಲ್ಸ್ ಬೆಂಗಳೂರು ಫ್ರಾಂಚೈಸಿಗೆ ಪ್ಲಸ್ ಅಥವಾ ಮೈನಸ್? ಯಾರನ್ನ ಉಳಿಸಿಕೊಂಡ್ರೆ ಬೆಟರ್, ಯಾರೆಲ್ಲ ರಿಲೀಸ್ ಲಿಸ್ಟ್ ನಲ್ಲಿ ಇದ್ದಾರೆ? ಈ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಐಪಿಎಲ್ಗೆ ನಿಯಮಗಳನ್ನ ರೂಪಿಸಿರೋ ಬಿಸಿಸಿಐ ಒಟ್ಟು 6 ಆಟಗಾರರನ್ನ ಉಳಿಸಿಕೊಳ್ಳೋಕೆ ಅನುಮತಿ ನೀಡಿದೆ. ಆದರೆ ಬಿಸಿಸಿಐ ಇಲ್ಲೊಂದು ಟ್ವಿಸ್ಟ್ ಕೂಡ ಇಟ್ಟಿದೆ. ಪರ್ಸ್ ಮೊತ್ತವನ್ನ 120 ಕೋಟಿಗೆ ಏರಿಸಿದ್ರು ಕೂಡ ಉಳಿಸಿಕೊಳ್ಳೋ ಆಟಗಾರರಿಗೆ ಸಂಭಾವನೆಯನ್ನು ಕೂಡ ಬಿಸಿಸಿಐ ಫಿಕ್ಸ್ ಮಾಡಿದೆ. ಹಾಗೆ ಟೂರ್ನಿ ಮಧ್ಯದಲ್ಲೇ ಕಾರಣ ಕೊಟ್ಟು ಹೊರ ಹೋಗೋರಿಗೂ ಕೂಡ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಸದ್ಯ ಐಪಿಎಲ್ನಲ್ಲಿ 10 ಫ್ರಾಂಚೈಸಿಗಳಿದ್ದು ಪ್ರತಿ ಫ್ರಾಂಚೈಸಿ ಕೂಡ 5ರನ್ನ ರಿಟೈನ್ ಮತ್ತು ರೈಟ್ ಟು ಮ್ಯಾಚ್ ಮೂಲಕ ಒಬ್ಬರನ್ನ ಉಳಿಸಿಕೊಳ್ಳಬಹುದು. ರಿಟೈನ್ನ 5ರಲ್ಲಿ ದೇಶೀಯ ಹಾಗೆ ವಿದೇಶಿ ಆಟಗಾರರು ಕೂಡ ಇರಬಹುದು. ಇಬ್ಬರು ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗಳನ್ನ ಉಳಿಸಿಕೊಳ್ಳೋಕ್ಕೂ ಕೂಡ ಅವಕಾಶ ನೀಡಿದೆ. ಬಟ್ ಇದೇ ನಿಯಮ ಬೆಂಗಳೂರು ಫ್ರಾಂಚೈಸಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅದು ಹೇಗೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಪರ್ಫಾರ್ಮೆನ್ಸ್ ಜೊತೆ ಮ್ಯಾಚ್ ಫೀ ಕೂಡ ಕೊಡಬೇಕು ಫ್ರಾಂಚೈಸಿಗಳ ಪರ್ಸ್ ಮೊತ್ತವನ್ನ ಬಿಸಿಸಿಐ 120 ಕೋಟಿಗೆ ಏರಿಸಿದೆ. ಇದರಲ್ಲಿ ಫ್ರಾಂಚೈಸಿಗಳು ಆಟಗಾರರಿಗೆ ಪರ್ಫಾರ್ಮೆನ್ಸ್ ಪೇ ಮತ್ತು ಮ್ಯಾಚ್ ಫೀ ಕೂಡ ಕೊಡಬೇಕು. ಹಿಂದಿನ ಆವೃತ್ತಿಯಲ್ಲಿ ಇದು 100 ಕೋಟಿ ರೂಪಾಯಿ ಇತ್ತು ಒಂದು ಫ್ರಾಂಚೈಸಿಗೆ. 2026ರ ಐಪಿಎಲ್ ಟೂರ್ನಿಗೆ ಇದರ ಮೊತ್ತ 151 ಕೋಟಿ ರೂಪಾಯಿಗೆ ಏರಿಕೆ ಆಗಲಿದೆ. ಹಾಗೆ ಐಪಿಎಲ್ 2027ಕ್ಕೆ 157 ಕೋಟಿ ರೂಪಾಯಿ ಆಗಲಿದೆ. ಬಟ್ ಐಪಿಎಲ್ನಲ್ಲಿ ಇದೇ ಮೊದಲ ಬಾರಿಗೆ ಆಟಗಾರರಿಗೆ ಪಂದ್ಯದ ಶುಲ್ಕವನ್ನು ಕೂಡ ಕೊಡಬೇಕಾಗಿದೆ. ಇಂಪ್ಯಾಕ್ಟ್ ಪ್ಲೇಯರ್ ಮತ್ತು ಮೈದಾನಕ್ಕೆ ಇಳಿಯುವ ಎಲ್ಲ ಆಟಗಾರರು ಕೂಡ ಪ್ರತಿ ಪಂದ್ಯಕ್ಕೆ 7.5 ಲಕ್ಷ ರೂಪಾಯಿ ಮ್ಯಾಚ್ ಫೀಯನ್ನು ಪಡೆಯಲಿದ್ದಾರೆ. ಒಪ್ಪಂದ ಪಡೆಯುವ ಹೊರತಾಗಿ ಕೂಡ ಈ ಹಣವನ್ನು ಹೆಚ್ಚುವರಿಯಾಗಿ ನೀಡಬೇಕು. ವಿದೇಶಿ ಆಟಗಾರರು ಐಪಿಎಲ್ನಲ್ಲಿ ಆಡಲು ಇಷ್ಟ ಇದ್ರೆ ಮೆಗಾ ಆಕ್ಷನ್ಗೆ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಬೇಕು. ಹೆಸರು ನೋಂದಾವಣಿ ಮಾಡಿಕೊಳ್ಳಿಲ್ಲ ಅಂದ್ರೆ ಅಂಥವರು ಮುಂಬರುವ ಟೂರ್ನಿಗಳಲ್ಲಿ ಮಿನಿ ಹರಾಜಿನಲ್ಲೂ ಕೂಡ ಪಾಲ್ಗೊಳ್ಳುವಂತಿಲ್ಲ. ಹಾಗೆ ಒಬ್ಬ ಆಟಗಾರನನ್ನ ತಂಡವೊಂದು ಖರೀದಿಸಿದ ನಂತರ ಟೂರ್ನಿ ಯುದ್ಧಕ್ಕೂ ಕೂಡ ಹಾಜರಾಗೋದು ಕಂಪಲ್ಸರಿ. ಒಂದ್ ವೇಳೆ ಟೂರ್ನಿಯಲ್ಲಿ ಭಾಗಿಯಾಗದೆ ಇದ್ರೆ ಅಂಥ ಆಟಗಾರನಿಗೆ ಐಪಿಎಲ್ನಿಂದ 2 ವರ್ಷಗಳ ಕಾಲ ನಿಷೇಧವನ್ನ ಹೇರಲಾಗುತ್ತೆ. ಇದೇ ನಿಯಮ ಈಗ ವಿದೇಶಿ ಆಟಗಾರರಿಗೆ ಆತಂಕವನ್ನ ಹೆಚ್ಚಿಸಿದೆ. ಇನ್ನು ಈ ಬಾರಿ ಅನ್ಕ್ಯಾಪ್ಡ್ ಆಟಗಾರರ ನಿಯಮದಲ್ಲೂ ಕೂಡ ಬದಲಾವಣೆ ತರಲಾಗಿದೆ. ಈ ನಿಯಮ ಜಾರಿಗೆ ಸಿಎಸ್ಕೆ ಕೂಡ ಮನವಿ ಮಾಡಿತ್ತು. ಇನ್ಮುಂದೆ ಯಾವುದೇ ಆಟಗಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾದ 5 ವರ್ಷಗಳ ನಂತರ ಆತನನ್ನ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಪಟ್ಟಿಗೆ ಸೇರಿಸಬೇಕು. ಆದರೆ ಈ ನಿಯಮವನ್ನ 2021ರಲ್ಲಿ ಕೈ ಬಿಡಲಾಗಿತ್ತು. ಇದೀಗ ಮತ್ತೆ ಈ ನಿಯಮ ಜಾರಿಗೊಂಡಿದೆ. ಈ ನಿಯಮ ಧೋನಿಗೆ ಅನ್ವಯ ಕೂಡ ಆಗುತ್ತೆ. ಆಟಗಾರನಿಗೆ ಹಣವನ್ನು ಫಿಕ್ಸ್ ಮಾಡಿದ ಬಿಸಿಸಿಐ. ಆಕ್ಚುಲಿ ಸಮಸ್ಯೆ ಶುರುವಾಗಿದ್ದೇ ಇಲ್ಲಿ. ಒಂದು ಫ್ರಾಂಚೈಸಿ ರಿಟೈನ್ ಮಾಡಿಕೊಂಡ ಮೊದಲ ಆಟಗಾರನಿಗೆ 18 ಕೋಟಿ, 2ನೇ ಆಟಗಾರನಿಗೆ 14 ಕೋಟಿ, 3ನೇ ಆಟಗಾರನಿಗೆ 11 ಕೋಟಿ, ಹಾಗೆ 4ನೇ ಆಟಗಾರನಿಗೆ 18 ಕೋಟಿ, 5ನೇ ಆಟಗಾರನಿಗೆ 14 ಕೋಟಿ ರೂಪಾಯಿ ನೀಡಬೇಕು. ಅಂದ್ರೆ ಇಲ್ಲಿ 120 ಕೋಟಿ ರೂಪಾಯಿ ಮೆಗಾ ಹರಾಜು ಮೊತ್ತದಲ್ಲಿ 75 ಕೋಟಿ ರೂಪಾಯಿ ರಿಟೈನ್ ಮಾಡುವ ಆಟಗಾರರಿಗೆ ಕೊಡಬೇಕು. ಉಳಿದಿರುವ 45 ಕೋಟಿಯಲ್ಲಿ 13ರಿಂದ 20 ಆಟಗಾರರನ್ನ ಖರೀದಿ ಮಾಡಬೇಕು. ಸೊ ಅಮೌಂಟ್ ಕೂಡ ಫಿಕ್ಸ್ ಮಾಡಿರೋದ್ರಿಂದ ಆರ್ಸಿಬಿಗೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ. ಸ್ಟಾರ್ ಆಟಗಾರರಿಲ್ಲದ ಆರ್ಸಿಬಿಯಲ್ಲಿ ರಿಟೈನ್ ಟೆನ್ಷನ್. ಹೇಳಿ ಕೇಳಿ ಬೆಂಗಳೂರು ತಂಡದಲ್ಲಿ ವಿರಾಟ್ ಕೊಹ್ಲಿ ಒಬ್ಬರನ್ನ ಹೊರತುಪಡಿಸಿದ್ರೆ ಮತ್ಯಾವ ಸ್ಟಾರ್ ಪ್ಲೇಯರ್ ಕೂಡ ಇಲ್ಲ. ಸೊ ಇಂಥ ಟೈಮಲ್ಲಿ ರಿಟೈನ್ ಆಟಗಾರರಿಗೆ ಅಷ್ಟೊಂದು ಹಣ ನೀಡೋಕ್ಕೂ ಕೂಡ ಆಗಲ್ಲ. ಹಾಗಂತ ಎಲ್ಲರನ್ನೂ ಕೂಡ ಹರಾಜಿಗೆ ಬಿಡುವಂತೆಯೂ ಇಲ್ಲ. ಇದೇ ಈಗ ಆರ್ಸಿಬಿ ಫ್ರಾಂಚೈಸಿಗೆ ತಲೆನೋವನ್ನು ತಂದಿಟ್ಟಿದೆ. ಅಲ್ಲದೆ 5 ವರ್ಷಕ್ಕೂ ಹೆಚ್ಚು ಕಾಲ ಟೀಂ ಇಂಡಿಯಾ ಪರ ಆಡದ ಆಟಗಾರನನ್ನ ಅನ್ಕ್ಯಾಪ್ಡ್ ಅಂತ ಪರಿಗಣಿಸುವ ನಿಯಮ ಬಂದಿದ್ರೂ ಕೂಡ ಇದರಿಂದ ಬೆಂಗಳೂರಿಗೆ ಯಾವುದೇ ಲಾಭ ಇಲ್ಲ. ವಿರಾಟ್ ಕೊಹ್ಲಿಗೆ ಮಾತ್ರ ಅಷ್ಟೊಂದು ಹಣ ಕೊಡೋದು ಓಕೆ. ರನ್ ಮಿಷನ್ ವಿರಾಟ್ ಕೊಹ್ಲಿ ಅವರನ್ನ ಬೆಂಗಳೂರು ಫ್ರಾಂಚೈಸಿ ಉಳಿಸಿಕೊಳ್ಳೋದಂತೂ ಗ್ಯಾರಂಟಿ. ದಾಖಲೆಯ 18ನೇ ಬಾರಿಗೆ ಬೆಂಗಳೂರು ಜರ್ಸಿ ಧರಿಸಿ ಐಪಿಎಲ್ನಲ್ಲಿ ಆಡೋದು ಪಕ್ಕ. ಅದಕ್ಕಾಗಿ 18 ಕೋಟಿ ರೂಪಾಯಿ ಕೊಹ್ಲಿ ಅವರನ್ನ ಕೊಟ್ಟು ಮೊದಲನೇ ಆಟಗಾರನಾಗಿ ಉಳಿಸಿಕೊಳ್ತಾರೆ. ಬಟ್ ಉಳಿದಂತೆ 4ವರಿಗೆ 14 ಕೋಟಿ, 11 ಕೋಟಿ, 18 ಕೋಟಿ ಹಾಗೆ 14 ಕೋಟಿ ಕೊಟ್ಟು ಉಳಿಸಿಕೊಳ್ಬೇಕು. ಅಷ್ಟೊಂದು ಹಣ ಕೊಟ್ಟರು ಕೂಡ ಈ ವರ್ತ್ ಇರೋ ಮತ್ಯಾವ ಆಟಗಾರನು ಕೂಡ ತಂಡದಲ್ಲಿ ಇಲ್ಲ. ಹೀಗಾಗಿ ಅಷ್ಟೊಂದು ಹಣ ಕೊಟ್ಟರು ನೋ ಯೂಸ್. ಇದೇ ಈಗ ಬೆಂಗಳೂರು ಫ್ರಾಂಚೈಸಿಗೆ ತಲೆನೋವನ್ನು ತಂದಿಟ್ಟಿದೆ. ಸದ್ಯ ಬೆಂಗಳೂರು ಫ್ರಾಂಚೈಸಿಯ ರಿಟೈನ್ ಲಿಸ್ಟ್ನಲ್ಲಿ ರಜತ್ ಪಟಿದಾರ್, ಮೊಹಮ್ಮದ್ ಸಿರಾಜ್, ವಿಲ್ ಜಾಕ್ಸ್, ಮ್ಯಾಕ್ಸ್ವೆಲ್ ಹಾಗೆ ಫಾಫ್ ಡುಪ್ಲೆಸಿಸ್ ಇದ್ದಾರೆ. ಹಾಗೆ ಕ್ಯಾಮರನ್ ಗ್ರೀನ್ ಮತ್ತು ಯಶ್ ದಯಾಳ್ ಕೂಡ ಆಲ್ಟರ್ನೇಟಿವ್ ಲಿಸ್ಟ್ನಲ್ಲಿದ್ದಾರೆ. ಅಂತಿಮವಾಗಿ ಯಾರನ್ನ ಉಳಿಸಿಕೊಳ್ಬೇಕು, ಅಷ್ಟೊಂದು ಹಣ ಇನ್ವೆಸ್ಟ್ ಮಾಡಬೇಕಾ ಅನ್ನೋದು ಮಾಲೀಕರ ಕನ್ಫ್ಯೂಷನ್ಗೆ ಕಾರಣ ಆಗಿದೆ. ಸೊ ನಿಮ್ಮ ಪ್ರಕಾರ ಬೆಂಗಳೂರು ಫ್ರಾಂಚೈಸಿ ಯಾರನ್ನ ಉಳಿಸಿಕೊಂಡ್ರೆ
ನೆಕ್ಸ್ಟ್ ಸೀಸನ್ಗೆ ಪ್ಲಸ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.